ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಫ್ರೆಂಡ್ಸ್, ಬನ್ನಿ ಒಂದು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೋದು ನೋಡೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಟು ಅದು ಬಿಸಿಯಾದ ನಂತರ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಆ ರವೆ ಹಾಕ್ಕೊಂಡು ಕಡಿಮೆ ಸಿಮ್ಮಲ್ಲಿ ಅದು ಚೆನ್ನಾಗಿ ಹುರಿಬೇಕು. ಹುರ್ಕೊಳ್ಳೋ ಅಷ್ಟರಲ್ಲಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಬಿಸಿ ನೀರು ಹಾಕಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ಈ ಥರ ಮಾಡಿದ್ರೆ ಬೇಗ ಫಾಸ್ಟಾಗಿ ನೀವು ಉಪ್ಪಿಟ್ಟನ್ನು ಮಾಡ್ಕೋಬೋದು. ನೋಡಿ, ಒಂದು ಬೌಲ್ ರವೆ ತೊಗೊಂಡಿದ್ನಲ್ಲ, ಅದೇ ಬೌಲಿನಲ್ಲೇ 4 ಕಪ್ನಷ್ಟು ನೀರು ಆ ಪಾತ್ರೆಯಲ್ಲಿ ಹಾಕಿ ನಾನು ಅದನ್ನು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಈ ರವೆನ ಚೆನ್ನಾಗಿ ನಾವು ಹುರ್ಕೋಬೇಕು. ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಆದರೆ ಸೀದ್ಸ್ಬಾರ್ದು. ಬ್ಲ್ಯಾಕ್ ಆಗೋಕ್ಕೆ ಮುಂಚೆ ಅದು ಚೆನ್ನಾಗಿ ಹುರಿದಿದೆ ನೋಡಿ, ಇಷ್ಟು ಸಾಕಾಗುತ್ತೆ. ಅದನ್ನು ಒಂದು ಪ್ಲೇಟ್ಗೆ ತೊಗೊಂಡು ಮತ್ತು ಕಡಾಯಿ ಇಟ್ಟು ಅದಕ್ಕೆ 3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ 1 ಟೀ ಸ್ಪೂನ್ ಹಾಕ್ಕೊಂಡು ಅದು ಚೆನ್ನಾಗಿ ಕಲಸಿದ ನಂತರ ನೋಡಿ ಫ್ರೆಂಡ್ಸ್, 2 ಈರುಳ್ಳಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಈರುಳ್ಳಿ ಹಾಕ್ಬೋದು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ 3 ಜನಕ್ಕೆ ಆಗೋಷ್ಟು 2 ತೊಗೊಂಡಿದ್ದೀನಿ. ನನಗೆ ಕಡಿಮೆ ಸಮಯದಲ್ಲಿ ಬೇಗ ಆಗಬೇಕು ಅಂತ ನಾನು ಈ ಉಪ್ಪಿಟ್ಟನ್ನು ಹಿಂಗೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ನೋಡಿ ಫ್ರೆಂಡ್ಸ್, ಎಷ್ಟು ಫಾಸ್ಟಾಗಿ ಆಗುತ್ತೆ ಈ ಉಪ್ಪಿಟ್ಟು. ಹಾಗೆ ಹೆಚ್ಚಿದೆ ಎಲ್ಲ ಈರುಳ್ಳಿನ 2 ಈರುಳ್ಳಿನೂ ಹಾಕಿ ಒಂದು ಮಿಕ್ಸ್ ಕೊಡಿ ಫ್ರೆಂಡ್ಸ್. ಇದೇನು ಅಷ್ಟೊಂದು ಬೇಯೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಅದು ಹಸಿ ವಾಸನೆ ಹೋದರೆ ಸಾಕು. ಏನು ಬ್ಲ್ಯಾಕ್ ಆಗೋ ಥರ ಏನು ಬೇಡ. ಈ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆಯಲ್ಲಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಾನು ಸ್ವಲ್ಪ ಇದಕ್ಕೆ 1 ಇಂಚು ಶುಂಠಿನ ತುರ್ಕೊಂಡು ಇದಕ್ಕೆ ಸೇರಿಸಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಉಪ್ಪಿಟ್ಟು. ಉಪ್ಪಿಟ್ಟು ತಿಂದೇ ಇರೋರೆಲ್ಲ ಈ ಉಪ್ಪಿಟ್ಟನ್ನ ತಿನ್ಬೋದು, ಆ ಥರ ಬರುತ್ತೆ ಟೇಸ್ಟಾಗಿ. ನೋಡಿ, ಹಾಕ್ಕೊಂಡು ಇದಕ್ಕೆ ಈ ಶುಂಠಿ ಹಾಕಿದ ತಕ್ಷಣ ಇದ್ರ ಫ್ಲೇವರೇ ಸಕ್ಕತ್ತಾಗಿ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್. ಮನೆಯೆಲ್ಲ ಘಮ ಘಮ ಅನ್ನುತ್ತೆ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಗ್ಯಾಸ್ ಆಗೋಲ್ಲ. ಈ ಶುಂಠಿಯಿಂದ ಒಳ್ಳೆಯದು. ಉಪ್ಪಿಟ್ಟು ಹೆವಿಯಾಗಿ ತಿನ್ನೋಕ್ಕಾಗಲ್ಲ, ಈ ಫ್ಲೇವರಿಂದ ತಿನ್ಬೋದು ಫ್ರೆಂಡ್ಸ್. ಹಾಗೆ ಒಂದು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಟ್ಟುಕೊಂಡು ಸಣ್ಣಕ್ಕೆ ಉದ್ದುದ್ದಕ್ಕೆ ನಾನು ಕುಯ್ಕೊತೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಚಿಕ್ಕದಾಗಿ ಹೆಚ್ಚಾಕ್ಕೋಬೋದು. ನಾನು ಯಾಕಂದರೆ ಈರುಳ್ಳಿ ಉದ್ದಕ್ಕೆ ಕುಯ್ದಿದ್ದೀನಿ ಅಂತ ಟೊಮೊಟೊನೂ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸಿ ಒಂದು ಮಿಕ್ಸ್ ಕೊಡಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಶುಂಠಿ ಹಾಕಿರ್ತೀವಲ್ಲ ಫ್ಲೇವರು, ಅದರಿಂದ ಮನೆಯೆಲ್ಲ ಘಮ್ಮಂತ ಇದೆ ಫ್ರೆಂಡ್ಸ್. ರುಚಿ ಯಾವಾಗ ಉಪ್ಪಿಟ್ಟಾಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಆ ಥರ ಇರುತ್ತೆ ಫ್ರೆಂಡ್ಸ್. ಇದೇ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡಿ. ಅದು ಟೊಮೊಟೊ ಎಲ್ಲ ಸ್ವಲ್ಪ ಬೇಯಲಿ. ನೋಡಿ ಫ್ರೆಂಡ್ಸ್, ಈಗ ಬೆಂದಿದೆ. ಇವಾಗ ಕಲಿಸ್ಬಿಟ್ಟು ಇದಕ್ಕೆ ಆ ನೀರು ಏನು ಇಟ್ಟಿರ್ತೀವಿ ಪಾತ್ರೆಯಲ್ಲಿ, ಆ ನೀರನ್ನ ಇದಕ್ಕೆ ಸೇರಿಸ್ಬೇಕು. ನೋಡಿ, ಆ ನೀರನ್ನು ಕುದಿಯೋಕ್ಕೆ ಬರ್ತಾಯಿದೆ. ಪರವಾಗಿಲ್ಲ, ಅಷ್ಟೇ ಸಾಕು. ಬಿಸಿ ಆದರೆ ಸಾಕು. ಯಾಕಂದರೆ ತಣ್ಣೀರು ಹಾಕಿದ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೀವು ಈ ಥರ ಬಿಸಿ ನೀರು ಇಟ್ಕೊಂಡು ಮಾಡಿ ನೋಡಿ, ಹೇಗೆ ಬಂದಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ತಣ್ಣೀರೇ ಯೂಸ್ ಮಾಡ್ತಾಯಿದ್ರೆ ಈ ಥರ ಬಿಸಿನೀರು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಯಾವ ರೀತಿ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಕಲಿಸ್ಬಿಟ್ಟು ನೀವು ಈ ಸಮಯದಲ್ಲಿ ಉಪ್ಪು ಕರೆಕ್ಟಾಗಿದೆಯಾ ನೋಡಿಕೊಂಡು ಚೆಕ್ ಮಾಡಿಕೊಂಡು, ಇನ್ನೇನು ಬೇಗನೆ ಅದು ನೀರು ಕುದಿಯುತ್ತೆ. ಅಷ್ಟು ಸಮಯ ಏನು ತೊಗೊಳ್ಳಲ್ಲ. ಯಾಕಂದರೆ ಫಾಸ್ಟಾಗಿ ಆಗಬೇಕಂತ ಪಕ್ಕದಲ್ಲೇ ನಾವು ನೀರು ಇಟ್ಕೊತೀವಲ್ಲ, ಈ ಎಲ್ಲ ಅದಕ್ಕೆ ಆ ನೀರು ಕುದಿಯೋ ಅಷ್ಟರಲ್ಲಿ ನಾವು ತರಕಾರಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡೋ ಅಷ್ಟರಲ್ಲಿ ನೀರು ಕಾದೋಗುತ್ತೆ. ಅದೇ ಟಕ್ಕಂತ ಹಿಂಗೆ ಹಾಕಿ ಈ ಥರ ಉಪ್ಪು ಹಾಕಿ ನಾನು ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಉಪ್ಪು ಕಡಿಮೆ ಇತ್ತು, ಅದರಿಂದ ಉಪ್ಪು ಸೇರಿಸಿದೆ. ನೀವು ಆ ಥರ ಚೆಕ್ ಮಾಡಿಕೊಂಡು ಹಾಕ್ಕೋಬೋದು. ಕುದೀತಾ ಇದೆ ರವೆ. ಈ ಸಮಯದಲ್ಲಿ ನೀರು ಕುದೀತಾ ಇದೆ. ಈ ಸಮಯದಲ್ಲೇ ರವೆ ಸೇರಿಸ್ಕೊತಾ ಇದ್ದೀನಿ. ರವೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ.
ಮಿಕ್ಸ್ ಕೊಟ್ಟು ಕಮ್ಮಿ ಹುರಿಯಲ್ಲೇ ಇರಲಿ ಫ್ರೆಂಡ್ಸ್, ಯಾಕಂದರೆ ಅದು ಸಿಡಿಯುತ್ತಲ್ಲ, ಅದಕ್ಕೆ ಕಡಿಮೆ ಹುರಿಯನ್ನೇ ಇಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ನೋಡಿ ಎಣ್ಣೆ ಎಲ್ಲ ಅದೆಲ್ಲ ಸೆಂಟ್ರಿಗೆ ತೊಗೊಂಡು ಬಂದು ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಟು ಈಗ ಕಡಿಮೆ ಸಿಮ್ ಮಾಡಿ ಒಂದು ಸಲ 2 ನಿಮಿಷ ಮುಚ್ಚಳ ಮುಚ್ಚಿ ಇಡಿ. ಫ್ರೆಂಡ್ಸ್, ಯಾರನ್ನ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ, ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನನಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಆಗಿದೆ. ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿ ತೆಳುವಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉಪ್ಪಿಟ್ಟು. ಈ ರೀತಿ ಮಾಡ್ಕೊಂಡು ನೀವು ಟೇಸ್ಟ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದಿದೆ. ತಳ ಏನು ಹಿಡ್ದಿಲ್ಲ, ಕರೆಕ್ಟಾಗಿದೆ. ಎಣ್ಣೆ ಎಲ್ಲ ಹದವಾಗಿ ಬೆಂದಿದೆ. ನಾವು ಇದನ್ನು ಈಗ ಸರ್ವ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನಿಮಗೆ ನನ್ನ ಈ ಉಪ್ಪಿಟ್ಟು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ ಬೆಂದಿದೆ. ಈಗ ಒಂದು ಪ್ಲೇಟಿಗೆ ನಾನು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದಿದೆ. ಇದು ಇಬ್ರಿಗಾಗೋಷ್ಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಸಕ್ಕತ್ತಾಗಿ ಬಂದಿದೆ. ನೀವು ಈ ರೀತಿ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೂ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.